ನೋಡಿ ಗಾಯ್ಸ್ ನನ್ನೇ ಪಿಚ್ಕೆ ಅಂತ ಇವನು ತೋರ್ಸಲಿ ಮಮ್ಮ ನನ್ನ ಮಗನೇಲಿ ಕ್ಯಾಮ್ರಾ ಇದ್ರೇನು ಭಯನ ಎಲ್ಲ ಮೀಟ್ ಮಾಡಿಸ್ತೀನಿ ಬನ್ನಿ ಈಗ ಹೋಗಿ ಈಗ ಕೆಳಗಡೆ ಹೋಗ್ತೀನಿ ಕೆಳಗಡೆ ಹೋಗಿ ಎಲ್ಲರನ್ನೂ ಮಾತಾಡ್ತೀನಿ ಹಾಯ್ ಎಲ್ಲೋ ನಮಸ್ಕಾರ ಗಾಯ್ಸ್ ಇವತ್ತೇನು ಕೆಲಸ ಅಂದರೆ ಆಲ್ರೆಡಿ ನೀವು ತಮ್ಮೇಲೆ ನೋಡಿರ್ತೀರ. ನಾನು ಇದಕ್ಕೂ ಮುಂಚೆ ಒಂದು 2 ವರ್ಷದ ಬೇರೆ ಕಡೆ ಕೆಲಸ ಮಾಡ್ತಾಯಿದ್ದೆ, ಅದು ಮಾಲಲ್ಲಿ. ಅಲ್ಲಿ ಹೋಗೋಣ ಇವತ್ತು. ಅಲ್ಲಿ ನನ್ನ ಫ್ರೆಂಡ್ಸ್ಗಳಿದ್ದಾರೆ, ಸುಮಾರು ಒಂದು 5-6 ಜನ ಇದ್ದಾರೆ ಅಷ್ಟೇ. ಎಲ್ಲ ಕೆಲಸ ಹೋಗ್ತಿದ್ದಾರೆ. ಅಲ್ಲಿ ಏನೇನು ಆಗುತ್ತೆ, ಏನೇನು ಮಾಡ್ತೀವಿ, ಹೆಂಗೆ ಇದ್ದೆ, ಏನೇನು ಮಾಡ್ತಾಯಿದ್ದೆ ಕೆಲಸದಲ್ಲಿ ಅಂತೆಲ್ಲ ತೋರಿಸ್ಕೊಡ್ತೀನಿ. ಬನ್ನಿ ಇವತ್ತಿನ ಕಥೆ ಇಲ್ಲಿಂದ ಶುರು ಮಾಡ್ತಾಯಿದ್ದೀನಿ. ಈಗ 6:40 ಟೈಮ್. ಈಗ ಆಲ್ಗಡೆ ನೋಡಿ 6:40 ಆಗಿದೆ ಟೈಮು. ಇವಾಗ ನೆಕ್ಸ್ಟು ಸ್ನಾನ ಮಾಡಬೇಕು. ಸ್ನಾನ ಮಾಡಿಕೊಂಡು ಇಲ್ಲೇ ಮನೇಲಿ ನಾಷ್ಟ ಮಾಡಿಕೊಂಡು ಹೋಗೋಣ. ನಮ್ಮ ಅಣ್ಣ ನಾಷ್ಟ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಯಾಕಂದರೆ ನಮ್ಮಮ್ಮ ಊರಿಗೆ ಹೋಗ್ಬಿಟ್ಟಿದ್ದಾರೆ. ಆದ್ದರಿಂದ ನಮ್ಮ ಅಣ್ಣನೇ ನಾಷ್ಟ ಮಾಡಿರ್ತಾನೆ ನೋಡಿ. ಜನುಮವೇ ದೊರಕಿದೆ ರುಚಿ ಸವಿಯಲು. ರೈಸ್ ಬಾತ್ ಮಾಡ್ಬಿಟ್ಟು ಹೋಗೋನೆ. ಇದು ತಿನ್ಬೇಕು. ಈಗ ಇದು ತಿನ್ಕೊಂಡು ಫಸ್ಟ್ ಸ್ನಾನ ಮಾಡ್ಕೊಂಡು ಅದು ತಿನ್ಕೊಂಡು ನೆಕ್ಸ್ಟ್ ಹೋಗೋಣ. ನಮ್ಮ ಮನೇಲಿ ಇವತ್ತು ಬೇಳೆ ಅಂದ್ಬಿಟ್ಟು ಕಡಲೆಬೇಳೆ ಹಾಕ್ಬಿಟ್ಟಿದ್ದೀನಿ. ಕಡಲೆಬೇಳೆ ಸಾಂಬಾರು, ಅನ್ನ. ನಮ್ಮ ಅಣ್ಣ ರೈಸ್ ಬಾತ್ ಮಾಡ್ಕೊಂಡು ಹೋಗಿದ್ದಾನೆ, ಅದರಿಂದ ತಿಂತಾಯಿದ್ದೀನಿ. ಇವತ್ತು ನಾಷ್ಟ ಇದೆ, ಬನ್ನಿ ನಾಷ್ಟ ತಿನ್ಕೊಂಡು ವಿಡಿಯೋ ಮಾಡ್ತೀನಿ. ಶಂಕರ್ ನಾ ಆಟೋ ಡ್ರೈವರ್, ಈ ಆಟೋ ಆಟೆ ನಾ ನಿಮ್ಮ ರೈಸ್ ರೆಡಿ ಆಗಿದ್ದೀನಿ. ಈಗ ನೀರು ತಗೊಂಡು ಆಟೋ ಸ್ಟಾರ್ಟ್ ಮಾಡೋಕ್ಕೆ ಬಂದಿದ್ದೀನಿ. ಇದೇ ನಮ್ಮನೆ ರೋಡು. ಇವಾಗ ಹೋಗ್ಬೇಕು ಆಟೋಗೆ. ಬನ್ನಿ ಆಟೋಗೆ ಹೋಗೋಣ. ಹಂಗೆ ಹೋಯ್ತಾ ಆಮೇಲೆ ನಾನು ಕೆಲಸ ಮಾಡಿದ್ನಲ್ಲ ಅದಕ್ಕೆ ಹೋಗಿತ್ತಾ ಅಂದ ವಿಡಿಯೋ ಮಾಡ್ತೀನಿ. ಹಲೋ ಗಾಯ್ಸ್, ಈಗ ಟೈಮ್ ನೋಡ್ಬೋದು ನೀವು, 1:15 ಆಗಿದೆ. ನಾನು ಫಸ್ಟು ಕೆಲಸ ಮಾಡ್ತಾ ಇದ್ನಲ್ಲ ಅಲ್ಲಿಗೆ ಬಂದಿದ್ದೀನಿ. ಕೆಲಸ ಮಾಡ್ತಿದ್ದಿದ್ದು ಇಲ್ಲೇ ನೋಡಿ, ಇಲ್ಲೇ ನಾನು ಕೆಲಸ ಮಾಡ್ತಿದ್ದಿದ್ದು ಪೂರ್ತಿ. ಕೋರಾಮಾಲ್ ಅಂತ ಫಸ್ಟು ಈಗ ಅಲ್ಲಿಗೆ ಹೋಗ್ತೀನಿ. ಬನ್ನಿ, ಅಲ್ಲಿ ನನಗೆ ಯಾರ್ಯಾರು ಸಿಕ್ಕಿದ್ರು, ಯಾರ್ಯಾರ ಜೊತೆ ಇದ್ದೆ ಅದೆಲ್ಲ ಮೀಟ್ ಮಾಡಿಸ್ತೀನಿ. ಬನ್ನಿ ಈಗ ಹೋಗಿ ಈಗ ಕೆಳಗಡೆ ಹೋಗ್ತೀನಿ. ಕೆಳಗಡೆ ಹೋಗಿ ಎಲ್ಲರನ್ನೂ ಮಾತಾಡ್ತೀನಿ. ಬನ್ನಿ ಅಲ್ಲೋಗಿ ವೀಡಿಯೋ ಶುರು ಮಾಡ್ತೀನಿ. ತುಂಬ ಥರ ಫೀಲು ನನ್ನದೇ ಈ ಮಾಲು ಅನ್ನೋರಂಗಿದ್ದೆ. ಏನು ಗೊತ್ತಾ, ನಾನು ಎಲ್ಲೇ ನಿಂತ್ಕೊಳ್ಳಿ, ಏನೇ ಮಾಡಲಿ ಯಾರೂ ಕೇಳ್ತಾ ಇರಲಿಲ್ಲ. ತುಂಬ ಚೆನ್ನಾಗಿತ್ತು. ಈ ಕೆಲಸ ಬಿಟ್ಟಿದ್ದು ಏನಕ್ಕಪ್ಪ ಅಂದರೆ ನಾನು ಬನ್ನಿ ಹೇಳ್ತೀನಿ. ಹಾಗೆ ಮುಂದೆ ಹೋಯ್ತಾ ಹೇಳ್ತೀನಿ. ಬನ್ನಿ ಮುಂದೆ. ಇಲ್ಲಿ ನಮ್ಗೆ ಗೊತ್ತಿರೋರು, ನನ್ನ ಜೊತೆ ಕೆಲಸ ಮಾಡಿರೋರು ಎಲ್ಲ ಇದ್ದಾರೆ. ಅವ್ರ ಜೊತೆ ಎಲ್ಲ ಸೇರಿಕೊಂಡು ಹೋಗೋಣ. ಬನ್ನಿ. ನಿಂತಿದ್ದಾರೆ ನೋಡಿ ಒಬ್ಬರು, ಮಾಯಾಕ ಅಂತ. ಅವ್ರ ಹೆಸರು ಮಾಯಾಕ ಅಂತ. ನನ್ನ ಜೊತೆ ಕೆಲಸ ಮಾಡಿದವರು ಫಸ್ಟು, ಇವಾಗಲೂ ಇಲ್ಲೇ ಕೆಲಸ ಮಾಡ್ತಾಯಿದ್ದಾರೆ ಪಾಪ. ಹಾಯ್ ಮಾಯಾಕ. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ, ಚೆನ್ನಾಗಿದ್ಯಾ ಅಕ್ಕ? ಹಾಯ್ ರೀ ಮಾಯಾಕಾರ, ಏನು ಮಾಡಕತ್ತೀರಿ ನೋಡಿ. ಅಲ್ಲೊಬ್ರು ಇದ್ದ. ಅವ್ರು ಬೇಜಾರು ಮಾಡ್ಕೊಬಿಟ್ಟವ್ರು. ಅವರು ಸೂಪರ್ವೈಸರು, ಸೆಕ್ಯೂರಿಟಿ ಸೂಪರ್ವೈಸರ್ ಅವರು. ಅದಕ್ಕೆ ಬೇಜಾರು ಮಾಡ್ಕೊಬಿಟ್ಟವ್ರು. ಮಾಡ್ತೀನಿ ಅಂದರೆ ಹೆದರ್ಕೊತಾ ಇದ್ದಾರೆ ಪಾಪ. ಏನು ತಲೆ ಪ್ರಶ್ನೆ, ನಾನು ಯಾರಿಗೂ ಹೆದರ್ಕೊಳ್ಳಲ್ಲ. ನಾನು ಥರ ರಾಜವಲಿ. ಬನ್ನಿ ಈಗ ಹಂಗೆ ಕೆಳಗಡೆ ಬೇಸ್ಮೆಂಟ್ಗೆ ಹೋಗೋಣ. ಬೇಸ್ಮೆಂಟಲ್ಲಿ ಯಾರು ಸಿಗ್ತಾರೆ ಅವ್ರನ್ನ ಮಾತಾಡ್ಸೋಣ. ಬನ್ನಿ ಫಸ್ಟು ವಾಶ್ರೂಮ್ಗೆ ಹೋಗ್ಬೇಕು. ವಾಶ್ರೂಮ್ಗೆ ಹೋಗಿ ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಮಲ್ಕೆ ಕರ್ಮಗಳನ್ನ ಮುಗಿಸ್ಬೇಕು. ಆಮೇಲೆ ಬೇಸ್ಮೆಂಟ್ ಬನ್ನಿ. ಹಲೋ ಗಾಯ್ಸ್, ಇವಾಗ ನನ್ನ ಫ್ರೆಂಡ್ ಸಿಕ್ಕಿದ್ದಾನೆ ಇಲ್ಲೊಬ್ಬ ನೋಡಿ. ನಾನು ಇಲ್ಲಿ ಕೆಲಸ ಮಾಡ್ತಾಯಿದ್ದಾಗ ಇವರು ಅಷ್ಟೇ ನಂಗೆ ತುಂಬ ಸಪೋರ್ಟ್ ಮಾಡಿದರು. ಹಂಗೆ
ನೋಡಿ ಇಲ್ಲಿ ನಮ್ಮ ದೋಸ್ತ ಶಿಷ್ಯ ನಿಂತಿ ದೂರದಿಂದ ಬಂದಂಥ ಸುಂದರಾಂಗ ಜಾಣ ನೋಟದಲ್ಲೇ ಸೂರೆಗೊಂಡ ಅಂತರಂಗ ಪ್ರಾಣ ದೂರದಿಂದ ಬಂದಂಥ ಏನೋ ಶಿಷ್ಯ ಹೇಳ್ಬೇಕು. ಏನಾರು ಹೇಳೋ ನಮ್ಮ ಆಡಿಯನ್ಸ್ಗೆ ಏನಾರು ಹೇಳೋ. ಏನು ಹೇಳಿ? ನಾನು ಇವನು ತುಂಬ ದೋಸ್ತರು ಆಗ್ಲಿಂದ ಇವಾಗಲೂ ಹಂಗೆ ಇದ್ದೀವಿ. ನೋಡಿದ್ರೆ ಖುಷಿ ಆಗುತ್ತೆ ಇವ್ರನ್ನೆಲ್ಲ ನೋಡಿ. ಇವ್ರನ್ನೆಲ್ಲ ನೋಡಿದ್ರೆ ಒಂದು ಟೈಮಲ್ಲಿ ಇಲ್ಲಿ 9 ಅವರ್ ಕೆಲಸ ಮಾಡ್ತಾಯಿದ್ದೆ ನಾನು. ಅರ್ಧ ಕೆಲಸನೇ ಮಾಡ್ತಾ ಇರಲಿಲ್ಲ. 2 ಅವರ್ 3 ಅವರ್ ಕೆಲಸ ಮಾಡ್ತಾಯಿದ್ದೆ. ಅದಕ್ಕೆಲ್ಲ ಇವರೇ ಕಾರಣ. ನಮಗೆ ರಿವ್ಯೂ ಕೊಡ್ತಾಯಿದ್ರು ಜಾಸ್ತಿ. ಈಗ ಹಂಗೆ ಚೆನ್ನಾಗಿದ್ದೀವಿ. ಬನ್ನಿ, ಯಾರ್ಯಾರು ಬಂದಿದ್ದಾರ ಶಿಷ್ಯ? ಯಾರಿಲ್ವಾ? ಕರೆಕ್ಟಾಗಿ ಮಾತಾಡಲಿ. ಕ್ಯಾಮ್ರಾ ಮಗನೇ, ನನ್ನ ಮಗನೇಲಿ ಕ್ಯಾಮ್ರಾ ಇದ್ರೆ ಏನು ಭಯ? ಏನೋ ಹಿಂಗ ಅಂದ್ಬಿಟ್ಟೆ. ಏನೋ ಸಮಾಚಾರ? ಆರಾಮೇನ ಎಲ್ಲ? ಚೆನ್ನಾಗಿದೆ ಗುರು. ಹಾಂ, ಇನ್ನು ಯಾರ್ಯಾರು ಬರ್ಬೇಕು? ಕುಮಾರ, ಮಾದೇಶ, ಮಾರುಬೇಕಪ್ಪ, ಮಹೇಶ್ವರಿಕಪ್ಪ. ಹಾಂ ಹಾಂ ರೆಡ್ಡಿ ಒಬ್ಬನೇ ಬಂದ. ರೆಡ್ಡಿ ಮೇಲೆ ಅವನು. ಹಾಂ, ವಾಲೆಟಲ್ಲಿದ್ದಾನಾ? ಇಲ್ಲ, ಯಾವ ಗಾಡಿ ಪ್ರಾಬ್ಲಮ್ ಐತೆ ಮೇಲೆ ಅವನು. ಹಾಂ, ನೋಡಿ ಇದೇ ನಾನು ಡ್ರೈವಿಂಗ್ ಕೆಲಸ ಮಾಡ್ತಾಯಿದ್ದೆ. ಇಲ್ಲಿಂದ ಅಲ್ಲಿ ಕೊನೆಯ ಗಂಟ ಫುಲ್ ಗಾಡಿಗಳು ಅಂದ್ಕೊಳ್ಳಿ. ಬಂದು ನಿಂತ್ಕೊಂಡ್ರೆ ಅಲ್ಲಿಂದ ಪೂರ್ತಿ ಇಲ್ಲಿ ಗಂಟು ಜಾಮ್ ಆಗ್ಬಿಡ್ತಾಯಿತ್ತು. ಅದು ಎಂಡು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ರೆಡ್ ಲೈಟು, ಕೊನೆ ಡೆಡ್ ಎಂಡ್ ನೋಡಿ. ಜೂಮ್ ಮಾಡ್ತೀನಿ ನೋಡಿ ಹಂಗೆ. ನೋಡಿ ಅಲ್ಲಿ ಗಂಟು, ಕೊನೆ ಗಂಟನು. ಬಾರೋ ಶಿಷ್ಯ, ಎಲ್ಲಿಗೆ ಹೋಗ್ತಾ ಇದೆಯಾ? ಅಲ್ಲಿ ಗಂಟನು ಫುಲ್ ಜಾಮ್ ಆಗ್ತಾಯಿತ್ತು. ಹಾಂ, ಈ ಗಾಡಿನೆಲ್ಲ ಓಡಿಸ್ತಾ ಇದ್ದೆ ನಾನು. ಇಲ್ಲಿ ನಿಂತಿರೋ ಗಾಡಿಗಳೆಲ್ಲ ಮೇಲೆ ಎತ್ತೀನಿ ಈ ಥರ ಹಾಂ ಆಗ ನೋಡ ಶಿಷ್ಯಲ್ಲಿ ಯಾವ್ದು ನಾನು ಮಾಡ್ತೀಯೋ? ಬಾರಲೇ, ಆರಾಮಾಗಿರೋದು ಆನ್ ಮಾಡಲೇ. ದೊಡ್ಡ ಗಾಡಿ ಆನ್ ಮಾಡಿಬಿಡಲೇ. ಚಿಕ್ಕ ಗಾಡಿನ ಅದು ಟಚ್ ಆಗಲ್ವಾ? ಸೈಡಿಗೆ ಬರ್ತಾ ನೋಡಿ, ಬರ್ತಾ ಇದೆಯಾ? ಇಲ್ಲಿ ನೋಡಿ 4ನೇ ನಂಬರ್ ಹಾಕಿದ್ದಾನೆ. ಹಿಂಗೆ ಸೈಡಿಗೆ ಬಂತಿದ್ದು. ಈಗ ಇದು ಡೌನ್ ಆಗುತ್ತೆ ನೋಡಿ, ಡೌನ್ ಆಗ್ತಾ ಇದೆ ಇದು. ನಾನು ಕೆಲಸ ಮಾಡಿದ್ದು, ನಾನೇ ಇವ್ರಿಗೆಲ್ಲ ಕೆಲಸ ಕಳಿಸ್ಕೊಟ್ಟಿರೋದು. ಅಲ್ಲ ನಮ್ಮ ಶಿಷ್ಯ ಅಂದ್ರೆ ಇಲ್ಲಿ ಇರೋರೆಲ್ಲ ಸುಮಾರು ಜನ. ಏನು ಮಾಡೋಕ್ಕಾಗಲ್ಲ. ಲೇ ಮಾಮ ಬಾರು, ಎಲ್ಲಿಗೆ ಹೋಯ್ತಾ ಇದೆಯೋ? ನೋಡಿ ಇಲ್ಲೊಬ್ಬ ಮಾಮ ಸಿಗ್ತಾ ನನಗೆ, ನನ್ನ ಫ್ರೆಂಡು ದೋಸ್ತ. ನೋಡಿ ತೋರಿಸ್ತೀನಿ ಅವನ. ಬಾರ ಲೇ ಮಾಮ, ಲೇ ಮಾಮ ಬಾರ, ಲೇ ಬಾರ ಲೇ. ನಾನು ಹೋಗ್ಬಿಟ್ಟ ನೋಡಿ, ಇನ್ನೂ ಡೌನ್ ಮಾಡ್ತಾ ಇದ್ದಾನೆ ಅಣ್ಣ. ಹಿಂಗೆಲ್ಲ ಓಡಾಡಬಾರ್ದು ನನ್ನ ಮಕ್ಕಳು. ಇವರೆಲ್ಲ ಏನು ಕೆಲಸ ಮಾಡ್ತಿರೋ ನೀವೆಲ್ಲ? ಹಾಂ, ಏನು ಕೆಲಸ ಮಾಡ್ತೀರಾ? ಏನು ಮಾಡಕ್ಕೆ ಬಂದಿದ್ದೀರಾ ನೀವು? ಡೌನ್ ಆಗುತ್ತೆ ನೋಡ್ಕೊಳ್ಳಿ ಇದು. ನೋಡಿ ಇವರೇ ನಮ್ಮ ಸೂಪರ್ವೈಸರ್ ಮ್ಯಾನೇಜರು, ಸಾಲೆ ಅಹಮದ್ ಅಂತ ಇವ್ರ ಹೆಸರು. ಏನು ಈ ಥರ ಪಾರ್ಕಿಂಗ್ ವಿಡಿಯೋ ನೀವು ಮಾಡಬೇಡ. ಆ್ಯಕ್ಚುಲಿ ಪಾರ್ಕಿಂಗ್ ಎಲ್ಲಿ ಮಾಡ್ತಾ ಇದ್ದೀನಿ? ಪಾರ್ಕಿಂಗ್ ಮಾಡ್ತಾ ಇಲ್ಲ ಸರ್, ನಿಮ್ಮ ಮಾತ್ರ ಮಾಡ್ತಾ ಇರೋದು ನಾನು. ನನ್ನ ಮಾತ್ರ ನೀವು ವಿಡಿಯೋ ಮಾಡ್ತೀವಿ. ಹಾಂ, ನಿಮ್ಮನ್ನ ನಮ್ಮ ಪಾರ್ಕಿಂಗ್ ಯಾರು ಕೆಲಸ ಮಾಡಿದ್ದಾರೆ ಅವ್ರು ಮಾತ್ರ ಮಾಡ್ತಾರೆ. ನಾನು ಏನು ಸಪೋರ್ಟ್ ಮಾಡಬೇಕು ಇವಾಗ? ಪುಣ್ಯಾತ್ಮ ಪುಣ್ಯಾತ್ಮ ನೀನಯ್ಯ ಪುಣ್ಯಾತ್ಮ. ಸರ್ ಏನು ಸಪೋರ್ಟ್ ಮಾಡ್ಕೊಡಿ, ನಮ್ಮ ವಿಡಿಯೋದಲ್ಲಿ ಚೆನ್ನಾಗಿ ಮಾತಾಡಿ ನೆಗ್ನೆಗಿತ್ತು ಅಷ್ಟೇ. ಊಟ ಮಾಡೋದಾ ಸರ್? ನೋಡಿ ಇವನು ನಮ್ಮ ದೋಸ್ತು ಅಜಿತ್, ನಮ್ಮ ಮಾಮ ಅಂತ. ತೋರ್ಸಲಿ ಮುಖ ತೋರ್ಸಲಿ ಮಾಮ. ಅದೆಲ್ಲ ಇವಾಗ ಹಿಡಿಬಾರ್ದು.
ನೋಡೋ ನೋಡೋ ಮಾಮಲ್ಲಿ ಯಾಕೋ ಮಾಮ ಹಿಂಗೆ ಆಡ್ತೀಯ ತೋರ್ಸಮ್ಮ ಮಕ್ಕಳಿಗೆ ನಾನು ಎಲ್ಲ ಕೆಲಸ ಮಾಡೋದು ನಮ್ಮ ಮಾಮನೇ ನನಗೆ ಫುಲ್ ಸಪೋರ್ಟು ಫುಲ್ ಅವಳೇ. ಇವಾಗ ಟೀ ಕುಡಿಯೋಕೆ ಹೋಗ್ತಾ ಇದ್ದೀವಿ ನಾನು ಹಂಗೆ ನೋಡಿ ಅಲ್ಲಿ ಇಬ್ರು ಹೋಯ್ತವ್ರೆ, ನಾವು ಈ ಕಡೆ ಹೋಗ್ತಾ ಇದ್ದೀವಿ. ಇದನ್ನೆಲ್ಲ ಕಟ್ ಮಾಡ್ತೀನಿ, ತಲೆ ಕಟ್ಬಿಡಿ ದೀಪ ಅಂತ ಹಾಕ್ತೀನಿ ಹೋಗಿ. ಇವಾಗ ಟೀ ಅಂಗಡಿಗೆ ಹೋಗಿ ಕಾಫಿ ಕುಡಿಯೋಕೆ ಬಂದ್ಬಿಟ್ಟು ನಮ್ಮ ಮಾಮ ಸೋಡಾ ಕುಡಿತಾರೆ, ಕಾಫಿ ಹೊಡಿದ್ದೀನಿ. ಬ್ಲ್ಯಾಕ್ ಕಾಫಿ ಕುಡ್ಕೊಂಡು ಗಾಯ್ಸ್ ಕಾಫಿ ಕುಡ್ದಾಯ್ತು. ಇವಾಗ ಪುನಃ ಒಳಗಡೆ ಹೋಗ್ತಾ ಇದ್ದೀನಿ ನಾನು ನಮ್ಮ ಅಮ್ಮ ಇಬ್ರು. ನಾನು ನಮ್ಮ ಅಮ್ಮ ಇಬ್ರು ನಮ್ಮ ಮಾಮು ಇಬ್ರು ಸೇರ್ಕೊಂಡು ನೋಡಿ ಕಳ್ಳ ನೋಡಿ ಗಾಯ್ಸ್ ನನ್ನೇ ಪಿಚ್ಕೆ ಅಂತ ಇವನು. ಇವನಂತ ದೊಡ್ಡ ಪಿಚ್ಕೆ ಯಾರು ಇಲ್ಲ. ಇವಾಗ ಬಂದು ಕಾಫಿ ಕೊಡ್ಕೊಂಡು ಹೊರಗಡೆ ನಾನು ನಮ್ಮ ಮಾಮ ಇಬ್ಬರು. ಇವಾಗ ನೆಕ್ಸ್ಟು ಇನ್ನೊಬ್ರು ನಮ್ಗೆ ಗೊತ್ತಿರೋರವ್ರೆ, ಅವ್ರು ಮಾತಾಡ್ಸಂಗೆ ಬನ್ನಿ ಹೋಗಿ. ನೋಡಿ ಗಾಯ್ಸ್ ನಾನು ಬಂದಾಗ ಈ ಕೆಲಸಕ್ಕೆ ಬಂದಾಗ ಪ್ರಭುಸ್ವಾಮಿ ಅಂತ ಒಬ್ಬರಿದ್ರು. ಅವರು ಎಷ್ಟು ಹೆಲ್ಪ್ ಮಾಡಿದ್ದಾರೆ ಅಂದರೆ ಈ ಕೆಲಸಕ್ಕೆ ಬಂದಾಗ ಅವರು ನಮ್ಮ ಸೈಡ್ನವರೇ. ಯಾವುದಪ್ಪ ಅಂದರೆ ನಮ್ಮದು ನರಸೀಪುರ ಆ ಸೈಡ್ನವ್ರು ಯಾವನು ತುಂಬ ಹೆಲ್ಪ್ ಮಾಡಿದ್ರು ನನಗೆ. ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು, ಈ ಕೆಲಸ ಈ ಥರ ಇರಬೇಕು ಆ ಥರ ಇರಬೇಕು ಅಂತ ಮಾಡ್ತಿದ್ದಂಗೆ ನಾನು ಈ ಕೆಲಸ ಬಿಟ್ಟು ಹೋಗ್ಬಿಟ್ಟೆ. ಇವಾಗ ನೋಡಿದ್ರೆ ಇವರು ಇಲ್ಲೇ ಕೆಲಸ ಮಾಡ್ತಾಯಿದ್ದಾರೆ, ಅವ್ರನ್ನ ಆದಷ್ಟು ಹೋಗ್ಬೇಕು ಅಂತ ಬಂದಿದ್ದೀನಿ. ಇವರು ನಮ್ಗೆ ಹೆಲ್ಪಲ್ಲಿ ಏಣ ಪ್ರಭುಣ ವಿಡಿಯೋ ಮಾಡ್ತಾ ಇದ್ದೀನಿ. ಏನು ಹೇಳ್ತೀರಾ? ಇವರು ಜಯಂತಿ ಮೇಡಮ್ ಅಂತ, ಇವರು ಪ್ರಭುಸ್ವಾಮಿ ಅಂತ. ಈ ಕೆಲಸಕ್ಕೆ ಸೇರ್ಕೊಂಡಾಗ ತುಂಬ ಹೆಲ್ಪ್ ಮಾಡಿದ್ದಾರೆ ನಮಗೆ. ಅದರಿಂದ ಏನಣ್ಣ ಪೊಲೀಸ್ ಸ್ಟೇಷನ್ ಕಳಿಸ್ಬಿಡ್ತೀನಂತೆ. ನೋಡಿ ಹೆಂಗಿರುತ್ತೆ. ಗಾಯ್ಸ್ ಆಗಲೇ 3 ಗಂಟೆ ಆಯ್ತು ಬರ್ತು. ಇವಾಗ ಹೋಗ್ತಾಯಿದ್ದೀನಿ ಮನೆಗೆ ಹೋಗಿ ಊಟ ಮಾಡಬೇಕು. ಊಟ ಮಾಡಿಬಿಟ್ಟು ಹಂಗೆ ಒಂದು ಸ್ವಲ್ಪ ಏನೇನೋ ಕೆಲಸ ಇದೆ ಮನೇಲಿ, ಬನ್ನಿ ಅದು ಮಾಡಾದ್ಮೇಲೆ ಹೇಳ್ತೀನಿ ಏನು ಮಾಡಬೇಕು ಏನೇನು ಮಾಡ್ತೀನಿ ಇನ್ನು ಅಂತ. ಏನು ಡೈರೆಕ್ಟ್ ಊಟ ಮಾಡಿಬಿಟ್ಟು ಒಂದು 5 ನಿಮಿಷ ರೆಸ್ಟ್ ಮಾಡಿಕೊಂಡು ಆಮೇಲೆ ಬೇರೆ ಕೆಲಸ ಏನಾರು ಮಾಡೋದು. ನಮ್ಮ ಕೆಂಚ ಬಿಸಿಲಲ್ಲಿ ನಿಂತು ಒಣಗ್ಬಿಟ್ಟಿದ್ದಾನೆ ನೋಡಿ. ಇವನ್ಕ ದುಡ್ಡು ಕೊಡೋ ನನ್ನ ಮಕ್ಳವ್ರೆ, ಅವ್ರ ಹೆಂಡ್ರು ಮಕ್ಳು ತಣ್ಣಗ ಇರಲಿ, ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲಣ್ಣ, ಒಬ್ರಿಗೆ ಅನ್ಯಾಯ ನೋಡಿ. ಇವಾಗ ನಮಗೆ ಬೈಕೊಳ್ಳೋದು ಇವನೇ, ನನ್ನ ಮಗನೇ ನೀನು ಮಾತ್ರ ಮಾಲ್ಗಡೆ ಹೋಗಿ ಚೆನ್ನಾಗಿ ಬಂದಿದ್ದೀನಿ ಅಂತ. ನಾನು ನೋಡಿದ್ರೆ ಅಲ್ಲಿ ಏನೇನೋ ಮಾಡೋಕ್ಕೆ ಹೋದೆ, ಏನೇನೋ ಆಗುತ್ತೆ, ಏನೂ ಸಿಗಲಿಲ್ಲ. ಇವಾಗ ಹೋಗಿ ಗ್ಯಾಸ್ ಹಾಕಿಸ್ಬೇಕು. ಬನ್ನಿ ಗ್ಯಾಸ್ ಹಾಕ್ಸೋಣ ಹೋಗಿ. ಗಾಯ್ಸ್ ಮನೆಗೆ ಬಂದೆ. ಏನೇ ಹೇಳಿ ನಾವು ಫಸ್ಟ್ ಕೆಲಸ ಮಾಡಿರ್ತೀವಲ್ಲ ನೋಡಿ, ಅಲ್ಲಿಗೆ ಹೋದರೆ ಅಲ್ಲಿ ಸಿಗೋ ಇದು, ಆಮೇಲೆ ಅಲ್ಲಿ ಸಿಗ್ತಾರಲ್ಲ ಅವರು ಇವಾಗ ಏನಪ್ಪ ಅಂದರೆ ಅಲ್ಲಿ ಸುಮಾರು ಜನ ಇವತ್ತು ಪಿಕಪ್ ಇತ್ತು, ಅದಕ್ಕೆ ಯಾರೂ ಸಿಕ್ಕಿಲ್ಲ ನನಗೆ. ಆದರೆ ಇದ್ದಿದ್ರೆ ಮಾತ್ರ ಇನ್ನೂ ಜನ, ಇನ್ನೂ ಒಂದು 3 ಜನ 4 ಜನ ಸಿಗ್ತಾಯಿದ್ರು. ಯಾಕಂದರೆ ಎಲ್ಲ ಬಿಟ್ಬಿಟ್ಟಿದ್ದಾರೆ ಕೆಲಸ ಆಲ್ರೆಡಿ. ಆದರೆ ಈಗ ಸಿಕ್ಕಿದ್ದು ಅವರೇ ಸಿಕ್ಕಿದವರೇ ಚೆನ್ನಾಗಿ ಮಾತಾಡ್ಸಿದ್ರು ಎಲ್ಲ. ಏನು ಮಾಡ್ತಾಯಿದೆ ಹೆಂಗೆ ಮಾಡ್ತಾಯಿದೆ ಅಂದ್ಕೊಂಡು. ಮೊದಲೊಂದು ವರ್ಷ ಸಿಕ್ಕಿದೆ, ಆದರೆ ಸುಮಾರು ಜನಕ್ಕೆ ನಾನು ಅಷ್ಟೊಂದು ಮಾತಾಡ್ತಾ ಇರಲಿಲ್ಲ. ನಂಗೆ ಬೇಕಾದವ್ರು ಮಾತಾಡ್ಸ್ಕೊಂಡು ಬಂದ್ಬಿಡ್ತಾಯಿದೆ. ಈ ಸಲ ಹೋದಾಗ ಎಲ್ಲ ಮಾತಾಡ್ಸಿದ್ರು, ಏನು ಮಾಡ್ತಾಯಿದ್ಯಾ, ಹೆಂಗಾಗ್ತಾಯಿದೆ, ಚೆನ್ನಾಗಾಗ್ತಾಯಿದೆಯಾ ಎಲ್ಲ ಅಂದ್ಬಿಟ್ಟು. ಅದಕ್ಕೆ ನಂಗೆ ತುಂಬ ಖುಷಿಯಾಯಿತು ಅಲ್ಲಿ ಹೋಗಿ. ಹಾಗೆ ಇವಾಗ ಮನೆ ಹತ್ರ ಬಂದೆ ನೋಡಿ. ನಮ್ಮ ಕೆಂಚನ ಇಲ್ಲಿ ಹಾಕಿದ್ದೀನಿ, ಇವಾಗ ಮನೆ ಒಳಗಡೆ ಹೋಗ್ಬೇಕು ನಾನು. ಆದರೂ ಒಂಥರ ಖುಷಿ ಆಗುತ್ತೆ ಬಿಡಿ. ನಾವು ಹಳೆ ಎಲ್ಲಿ ಕೆಲಸ ಮಾಡ್ತಾಯಿದ್ವಲ್ಲ ಹೋಗಿ, ಏನಪ್ಪ ಅಂದರೆ ನಾನು ಅಲ್ಲಿ ಕೆಲಸ ಮಾಡ್ತಾಯಿದ್ದಾಗ ನನ್ನ ಯಾರೂ ಕೇಳ್ತಾ ಇರಲಿಲ್ಲ, ಏನಿಲ್ಲ. ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಎಲ್ಲಿಂದ ಎಲ್ಲಿ ಬೇಕಾದ್ರೂ ಬರ್ಬೋದು, ಎಲ್ಲಿ ಬೇಕಾದ್ರೂ ಕುತ್ಕೋಬೋದು. ಬರೀ ಟೈಮ್ ಪಾಸೇ ಮಾಡ್ತಾಯಿದ್ದೆ, ಅಲ್ಲಿ ಯಾರೂ ನಾನು ಕೇಳ್ತಾ ಇರಲಿಲ್ಲ. ಹಂಗಿದ್ದೆ ಎಲ್ಲ ಅಷ್ಟೊಂದು ಚೆನ್ನಾಗಿದ್ರು ನನ್ನ ಜೊತೆ. ಒಂಥರ ಖುಷಿ ಆಗುತ್ತೆ ನೆನೆಸ್ಕೊಂಡ್ರೆ ಆದಮೇಲೆ. ಬನ್ನಿ ಇವಾಗ ಊಟ ಮಾಡಬೇಕು, ಹೊಟ್ಟೆ ತುಂಬ ಹಸಿತಾ ಇದೆ. ಇವಾಗ ಊಟ ಮಾಡೋಣ ಮನೆಗೆ ಹೋಗಿ. ಈಗ ಫ್ರೆಶ್ ಅಪ್ ಆದೆ, ಆದರೆ ಒಂಥರ ಮನೆಗೆ ಬಂದು ಮುಖ ಗಿಕ್ಕ ತೊಗೊಳ್ತೀನಿ, ಏನಾರು ಮಾಡ್ತೀನಿ, ಏನಾರು ಆಯ್ತೀನಿ ಅಂದ್ರೆ ಸಖತ್ ಒಂಥರ ನೆಮ್ಮದಿ ಸಿಗುತ್ತೆ ಮನೇಲಿ.
ಇದು ಯಾಕೋ ಸೊಳ್ಳೆಗಳು ಜಾಸ್ತಿ ಆಗ್ಬಿಟ್ಟಿದೆ ಬೆಳಗ್ಗೆ ಇವತ್ತು, ಅದಕ್ಕೆ ಆಗ್ತಾಯಿದ್ದೀನಿ. ನಾನು ಮಾಡಿದೆ ಬರೀ ಊಟ ತಿನ್ನೋಣ. ಊಟ ಏನದು ಬೆಳಗ್ಗೆ ರೈಸ್ ಬಾತ್ ಮಾಡಿದೆ ನಮ್ಮಣ್ಣ, ಅದೇ ಬನ್ನಿ. ನೋಡಿ ಇವಾಗ ಇದು ರೈಸ್ ಬಾತು ಬೇಳೆ ಸಾಂಬಾರು ಎರಡು ಮಿಕ್ಸ್ ಆಗಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತಿಂತಾಯಿದ್ದೀನಿ. ಬನ್ನಿ ತಿನ್ನೋಣ. ತಿಂದ್ಬಿಟ್ಟು ಪುನಃ ವಿಡಿಯೋ ಮಾಡ್ತೀನಿ. ಹಾಯ್ ಗಾಯ್ಸ್, ಹಾಲು ಹಂಗೆ ಮೊಸರು ಏನು ತಂದೆ ನೋಡಿ. ಅದು ಇದು ಮೊಸರು ಇದು ಎರಡನ್ನೂ ತಂದೆ. ಈಗ ಈ ಮೊಸರು ಬೇರೆ 30 ರೂಪಾಯಿ ಮಾಡಿಬಿಟ್ಟವ್ರೆ. ಮಾಡೋಕ್ಕಾಗಲ್ಲ, ಎಲ್ಲದಕ್ಕೂ ಜಾಸ್ತಿ ರೇಟು. ನಾವು ದುಡಿಯೋದು ಮಾತ್ರ ಕಮ್ಮಿ ರೇಟು. ಹಾಯ್ ಗಾಯ್ಸ್, ಹಲೋ ನಮಸ್ಕಾರ ಗಾಯ್ಸ್. ಇವತ್ತಿನ ಕತೆ ಇಷ್ಟೇ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕು, ಕಮೆಂಟ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ಹೇಳ್ತಾ ಇವತ್ತಿನ ಕತೆ ಮುಗಿಸ್ತಾ ಇದ್ದೀನಿ. ಓಕೆ, ಬಾಯ್, ಟಾಟಾ, ಸಿ ಯು.